ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ನಾನು ಉಪಯುಕ್ತ ಮಾಹಿತಿಯ ಜೊತೆಗೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ನೋಡ್ತಿರ್ಬೋದು ಇಲ್ಲಿ ಬೆಲ್ಲ ನೋಡಲಿಕ್ಕೆ ಎಷ್ಟೊಂದು ಗಟ್ಟಿಯಾಗ್ಯದ ಅಂಥೇಳಿ. ಇದನ್ನು ನಾವು ಕಲ್ಲಿನಿಂದ ಹೊಡೆದ್ರೂ ಕೂಡ ಇದು ಬೇಗನೆ ಪುಡಿ ಆಗುವುದಿಲ್ಲ. ಈ ರೀತಿ ಬೆಲ್ಲ ಗಟ್ಟಿ ಇದ್ದಾಗ ಇದನ್ನು ನಾವು ಈಸಿಯಾಗಿ ಯಾವ ರೀತಿ ಪುಡಿ ಮಾಡ್ಕೋಬಹುದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ಈ ದೊಡ್ಡ ಕಲ್ಲು ತೊಗೊಂಡು ಇದಕ್ಕೆ ಈ ರೀತಿ ಪುಡಿ ಮಾಡ್ಬೇಕಂತ ಹೇಳಿ ಕುಟ್ಲಾಕತ್ತೀನಿ. ಆದರೂ ಕೂಡ ಇದು ಬೇಗನೆ ಪುಡಿ ಆಗೋದಿಲ್ಲ, ಅದು ಅಲ್ಲೇ ಉಳ್ಕೊಂಡ್ಬಿಡ್ತದೆ ಬೇಗನೆ. ಇದು ನೋಡ್ತಿರ್ಬೋದು ಕುಟ್ಟಿ ಈ ರೀತಿ ಜೋರಾಗಿ ಕುಟ್ಟಿ ಕೂಡ ನಾನು ಓಪನ್ ಮಾಡಿದಾಗೂ ಕೂಡ ಇದು ಬೇಗನೆ ಪುಡಿ ಆಗೋದಿಲ್ಲ. ಈ ರೀತಿ ಇದ್ದಾಗ ಬೆಲ್ಲ ಬೇಗನೆ ಪುಡಿ ಆಗಬೇಕು ಅಂತಂದರೆ ಈ ರೀತಿ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಸ್ಕ್ರೂ ಡ್ರೈವರ್ ಇದ್ದೇ ಇರ್ತಾವೆ. ಸಣ್ಣದು ಇರ್ತಾವೆ ಮತ್ತು ದೊಡ್ಡದು, ಈ ರೀತಿ ದೊಡ್ಡ ಕೂಡ ಇರ್ತಾವೆ. ಇದನ್ನು ನಾವು ಬಳಸ್ಕೊಂಡ್ಬಿಟ್ಟು ಬೆಲ್ಲವನ್ನು ಈಸಿಯಾಗಿ ನಾವು ಪುಡಿ ಮಾಡ್ಕೋಬಹುದು ನೋಡ್ರಿ. ಅದು ಯಾವ ರೀತಿ ಅಂಥೇಳಿ ಇವಾಗ ನಾನು ತೋರಿಸ್ತೀನಿ. ನೋಡ್ತಿರ್ಬೋದು ಎಲ್ಲ ಅಂಗಡಿಗಳಲ್ಲೂ ಕೂಡ, ಅಂದರೆ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಬೆಲ್ಲವನ್ನು ಇದೇ ರೀತಿ ಅಂದ್ರೆ ಅವ್ರ ಕಡೆ ದೊಡ್ಡ ದೊಡ್ಡ ಸ್ಕ್ರೂ ಡ್ರೈವರ್ ಇರ್ತಾವೆ, ಅವನ್ನ ಅವರು ಯೂಸ್ ಮಾಡಿಬಿಟ್ಟು ಬೆಲ್ಲವನ್ನು ಈಸಿಯಾಗಿ ಹೊಡಿತಾರೆ. ಎಲ್ಲ ಮನೆಗಳಲ್ಲೂ ಕೂಡ ಈ ರೀತಿ ಸಣ್ಣ ಸಣ್ಣದು ಇರ್ತಾವೆ, ದೊಡ್ಡ ದೊಡ್ಡ ಇರ್ತಾವೆ. ಅವನ್ನ ತೊಗೊಂಡ್ಬಿಟ್ಟು ನಾವು ಈ ರೀತಿ ಗಡುಸಾದ ಬೆಲ್ಲವನ್ನು ನಾವು ಈ ಥರ ನಾವು ಪುಡಿ ಮಾಡ್ಕೋಬಹುದು ನೋಡ್ರಿ. ಈ ರೀತಿ ಸ್ಕ್ರೂ ಡ್ರೈವರನ್ನು ನಾವು ಬೆಲ್ಲ ಎಲ್ಲಿ ಗಟ್ಟಿ ಇರುತ್ತಾ ಆ ಜಾಗದಲ್ಲಿ ಇಟ್ಬಿಟ್ಟು ಆ ಸ್ಕ್ರೂ ಡ್ರೈವರನ್ನು ಇಟ್ಬಿಟ್ಟು ನಾವು ಕಲ್ಲಿನಿಂದ ಈ ರೀತಿ ನಾವು ಸಣ್ಣದಾಗಿ ಒಂದು ಸ್ವಲ್ಪ ನಾವು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಬೆಲ್ಲ ತಾನಾಗಿ ಈ ರೀತಿ ಪುಡಿ ಆಗುತ್ತೆ. ನೋಡ್ತಿರ್ಬೋದು ವಿಡಿಯೋದಲ್ಲಿ ತೋರಿಸ್ತಿರುವಾಗ ಯಾವ ರೀತಿ ಬೆಲ್ಲ ನಿಧಾನಕ್ಕೆ ಪುಡಿ ಆಗ್ಲಕ್ಕತ್ತದ ಅಂಥೇಳಿ. ನಾನಿಲ್ಲಿ ಏನು ಜೋರಾಗ ನಾನು ಇಲ್ಲಿ ಕಲ್ಲಿನಿಂದ ಹೊಡಿತಾ ಇಲ್ಲ ಫ್ರೆಂಡ್ಸ. ಸ್ಲೋ ಆಗಿ ಅದು ಬೆಲ್ಲ ಎಲ್ಲಿ ಗಟ್ಟಿ ಇರುತ್ತಲ್ಲ, ನಮ್ಗೆ ಎಲ್ಲಿ ಬೆಲ್ಲನ ನಾವು ಹೊಡಿಬೇಕಂತ ಹೇಳಿ ಅಂದ್ಕೊಂಡಿವಿ ಆ ಜಾಗದಲ್ಲಿ ಈ ಸ್ಕ್ರೂ ಡ್ರೈವರ್ನ ಇಟ್ಬಿಟ್ಟು ನಾವು ಸ್ವಲ್ಪ ಕಲ್ಲಿನಿಂದ ಒಂದು ಸ್ವಲ್ಪನೇ ನಾವು ಒಂದೆರಡು ಪೆಟ್ಟನ್ನು ಕೊಟ್ವಿ ಅಂತಂದ್ರೆ ಅದು ತಾನಾಗಿ ಬಿಟ್ಕೊಂಡ್ಬಿಡ್ತದೆ. ನಮ್ಗೆ ಎಷ್ಟು ಬೆಲ್ಲ ಬೇಕು ನಾವು ಅಷ್ಟು ಬೆಲ್ಲವನ್ನು ಕೂಡ ನಾವು ಈ ಸ್ಕ್ರೂ ಡ್ರೈವರ್ ಮತ್ತು ಕಲ್ಲನ್ನು ನಾವು ಬಳಸ್ಕೊಂಡ್ಬಿಟ್ಟು ಈಸಿಯಾಗಿ ಬೆಲ್ಲವನ್ನು ನಾವು ಪುಡಿ ಮಾಡ್ಕೋಬಹುದು ನೋಡ್ರಿ. ಎಲ್ಲ ದೊಡ್ಡ ದೊಡ್ಡ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಈ ರೀತಿ ಬೆಲ್ಲ ಮಾರಾಟ ಮಾಡ್ತಿರ್ತಾರಲ್ಲ, ಅಲ್ಲೂ ಕೂಡ ಇದೇ ವಿಧಾನವನ್ನು ಹೆಚ್ಚಾಗಿ ಅವರು ಬಳಸ್ತಾರೆ ನೋಡ್ರಿ. ಫ್ರೆಂಡ್ಸ್, ಕೆಲವೊಬ್ಬರು ಬೆಲ್ಲವನ್ನು ಪುಡಿ ಮಾಡ್ಲಿಕ್ಕೆ ಅಂತ ಹೇಳಿ ಅಂದ್ರೆ ಗಟ್ಟಿಯಾದ ಬೆಲ್ಲವನ್ನು ಸ್ವಲ್ಪ ಒಲೆ ಮೇಲೆ ಇಟ್ಬಿಟ್ಟು ಅದು ಮೆತ್ತಗಾದ್ಮ್ಯಾಗ ಅದನ್ನು ತೊಗೊಂಡ್ಬಿಟ್ಟು ಆಮೇಲೆ ಪುಡಿ ಮಾಡ್ತಾರೆ. ಅಂದ್ರೆ ಬೆಲ್ಲ ಮೆತ್ತಗಾದ್ಮ್ಯಾಗ ಅಂದ್ರೆ ಒಂದು ಸ್ವಲ್ಪ ಅದನ್ನು ಒಲೆ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ತಾರೆ. ಅದು ಮೆತ್ತಗಾದ್ಮ್ಯಾಗ ಆವಾಗ ಬಿಟ್ಕೋತದ ಅಂಥೇಳಿ ಆವಾಗ ಅದನ್ನು ಪುಡಿ ಮಾಡಿ ಇಟ್ಕೋತಾರೆ. ಆ ರೀತಿ ನಾವು ಬೆಲ್ಲವನ್ನು ನಾವು ಒಲೆ ಮೇಲೆ ಇಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಮೆತ್ತಗಾದ್ಮ್ಯಾಗ ಅದನ್ನು ಆವಾಗ ನಾವು ಪುಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಅದು ಬೇಗನೆ ಬೂಸ್ಟ್ ಆಗುವ ಸಂಭವ ಇರ್ತದೆ ಕೆಲವೊಂದು ಟೈಮ್. ಆ ರೀತಿ ಮಾಡೋ ಬದಲಾಗಿ ಇದೇ ರೀತಿ ನ್ಯಾಚುರಲ್ ಆಗಿ ನಾವು ಬೆಲ್ಲವನ್ನು ನಾವು ಪುಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಎಷ್ಟೋ ದಿನಗಳವರೆಗೆ ಇಟ್ಟರು ಕೂಡ, ಅಂದರೆ ಈ ರೀತಿ ಈ ವಿಧಾನದಲ್ಲಿ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡ್ರು ಕೂಡ ಎಷ್ಟೋ ದಿನದವರೆಗೆ ಇಟ್ಟರು ಕೂಡ ಅದೇನು ಬೂಸ್ಟ್ ಆಗುವುದಿಲ್ಲ. ನ್ಯಾಚುರಲ್ ಆಗಿ ಬೆಲ್ಲ ಹೇಗಿರುತ್ತೋ ಹಾಗೆ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಧಾನದಲ್ಲಿ ನಿಮಗೆ ಬೆಲ್ಲ ಪುಡಿ ಮಾಡಿದ ಈ ವಿಧಾನ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ನನ್ನ ವಿಡಿಯೋನ ನೀವು ಲೈಕ್ ಮಾಡಿದ್ರಿ ಅಂತಂದರೆ ನನ್ನ ವಿಡಿಯೋ ಹೆಚ್ಚು ಜನಕ್ಕೆ ಸಜೆಸ್ಟ್ ಆಗುತ್ತೆ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.